MS ಕೈಗೌಡರು ಕೂಡ ಪೂರ್ವಕವಾಗಿ ಸ್ವಾಗತ ಕೊಡ್ತಾರೆ. ಸರ್ ಅವ್ರನ್ನ ಪಕ್ಷದ ಜಿಲ್ಲಾ ಪ್ರಧಾನ ಲಿಂಗರಾಜ್ ಪಾಟೀಲ್ ಅವರು ಪಕ್ಷದ ಎಲ್ಲ ಮುಖಂಡರು ಕೂಡ ಈ ಪತ್ರಿಕಾಗೋಷ್ಠಿಗೆ ಹಾಗೂ ಎಲ್ಲ ಪತ್ರಿಕಾ ಮಾಧ್ಯಮದಲ್ಲೂ ಕೂಡ ಮಾನ್ಯ ಸಂಕನೂರ್ ಅವರೇ, ಭಾರತ ಸರ್ಕಾರ ವಿಕಸಿತ್ ಭಾರತ್ ಗ್ಯಾರಂಟಿ ಫಾರ್ रोजगार एंड आजीविका मिशन ग्रामीण PBGRAMG ಆಕ್ಟ್ 2025 ಈ ಒಂದು ಕಾಯ್ದೆಯನ್ನು ಕೇಂದ್ರ ಸರ್ಕಾರ ಲೋಕಸಭೆಯಲ್ಲಿ ಮಂಡಿಸಿ ಲೋಕಸಭೆಯ ಅನುಮೋದನೆಯನ್ನು ಪಡೆದು ತದನಂತರ ರಾಜ್ಯಸಭೆಯಲ್ಲಿ ಮಂಡಿಸಿ ರಾಜ್ಯಸಭೆಯಲ್ಲಿ ಅನುಮೋದನೆಯನ್ನು ಪಡೆದು ಇದು PBGRAMG ಆಕ್ಟ್ 2025 ಅನ್ನುವ ಹೆಸರಿನಲ್ಲಿ ಕಾಯ್ದೆಯಾಗಿ ರೂಪುಗೊಂಡಿದೆ. ಈ ಕಾಯ್ದೆಯನ್ನು ಕೇಂದ್ರ ಸರ್ಕಾರ ಜಾರಿಗೆ ತರಬೇಕಾದಂಥ ಹಿನ್ನೆಲೆ ಅಂದರೆ ಏನು ಹಿಂದೆ ನರೇಗಾ ಯೋಜನೆ ಇತ್ತು, ನರೇಗಾ ಯೋಜನೆಯ ಕೆಲವು ಲೋಪದೋಷಗಳನ್ನು ಸರಿಪಡಿಸಿ ಮೂಲತಃವಾಗಿ ರೈತರಿಗೆ ಕೃಷಿ ಕಾರ್ಮಿಕರಿಗೆ ಅನುಕೂಲವಾಗುವಂಥ ದೃಷ್ಟಿಯಿಂದ ಈ ಕಾನೂನಿಗೆ ಮಾರ್ಪಾಡನ್ನು ಕೇಂದ್ರ ಸರ್ಕಾರ ತರಲಾಗಿದೆ. ಬಹುತೇಕ ಇದರಲ್ಲಿ ಕೆರೆಯನ್ನು ಕಡಿಸ್ಲಿಕ್ಕೆ, ಹೊಲಗಳ ರಸ್ತೆ ಮಾಡಲಿಕ್ಕೆ, ಅಂಗನವಾಡಿ ಕಟ್ಟಡ ಕಟ್ಟಲಿಕ್ಕೆ, ಪಂಚಾಯಿತಿ ಕಟ್ಟಡ ಕಟ್ಟಲಿಕ್ಕೆ, ಶಾಲಾ ಕೊಠಡಿಗಳನ್ನು ಕಟ್ಟಲಿಕ್ಕೆ ಅನುಮತಿಯನ್ನು ಕೊಡುವಂಥ, ಅಂದರೆ ಜನಪರವಾದಂಥ ನಿರ್ದಿಷ್ಟ ಜನಗಳಲ್ಲಿ ಜನರಿಗೆ ಅನುಕೂಲ ಆಗುವಂಥ ಕಾಮಗಾರಿಗಳನ್ನು ತೆಗೆದುಕೊಳ್ಳುವಾಗ ಇದರಾಗ ಅನುಕೂಲ ಇದೆ. ಆಮೇಲೆ ನರೇಗಾ ಯೋಜನೆಯಲ್ಲಿ ಏನು ಬರಬೇಕಾದಂಥ ಹಣ ಲೇಟಾಗಿ ಮುಟ್ತಿತ್ತು ರೈತರಿಗೆ, ಕೂಲಿಕಾರರಿಗೆ. ಇದರಲ್ಲಿ ಲೇಟಾಗಿ ಮುಟ್ಟಿದ್ರೆ ಅದಕ್ಕೊಂದು ಸ್ವಲ್ಪ ಕಾಂಪೆನ್ಸೇಷನ್ ಹಾಕಿಕೊಡುವಂಥ ಒಂದು ತಿದ್ದುಪಡಿಯನ್ನು ಕೂಡ ತಂದಿದೆ. ಆದರೆ ನಮ್ಮ ಸಿದ್ದರಾಮಯ್ಯ ಸಾಹೇಬರ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಯಾವುದೇ ಕಾರಣ ಇಲ್ಲದೆ ಇದನ್ನು ದೂಷಿಸಲಿಕ್ಕೆ ಪ್ರಾರಂಭ ಮಾಡಿದೆ. ಮುಖ್ಯವಾಗಿ ದೂಷಿಸಲಿಕ್ಕೆ ಪ್ರಾರಂಭ ಮಾಡಿದ್ದು ಎದಕ್ಕಂದ್ರೆ ಇವರು ತಮ್ಮ ಖಾಲಿಯಾದ ಖಜಾನೆಯ ಬಂಡವಾಳ ಹೊರಗೆ ಬೀಳ್ತೈತೆ ಅನ್ನೋದಕ್ಕೆ 60-40 ರೇಷಿಯೋ ಇದೆ. ಇದರಾಗ ಕೇಂದ್ರ ಸರ್ಕಾರದ 60% ಪಾಲು, ರಾಜ್ಯ ಸರ್ಕಾರದ 60%